ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ಪರಪ್ಪನ ಅಗ್ರಹಾರದ ಒಂದು ವಿಡಿಯೋಗಳಿದ್ವಲ್ಲ ಅವೆಲ್ಲವೂ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ಗೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಈ ನಡುವೆ ತೀವ್ರ ಕಿಲಾಡಿಯಾಗೋಕೆ ಹೋಗಿ ಅಂದರೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಅಂತ ತೋರಿಸೋಕೆ ಹೋಗಿ ನಟ ಧನ್ವೀರ್ ಏನಾದರೂ ಲಾಕ್ ಆದ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹೊಸ ಮೊಬೈಲ್ನ ಪೊಲೀಸರು ಕೊಟ್ಟು ಪೊಲೀಸರನ್ನೇ ಯಾಮಾರಿಸಿದ್ರ? ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಮೊಬೈಲ್ ಇದೆಯಲ್ಲ ಫುಲ್ ಖಾಲಿ ಅದರಲ್ಲಿ ಏನೂ ಇಲ್ಲ. ಎಲ್ಲ ಡೇಟಾವನ್ನು ಡಿಲೀಟ್ ಮಾಡಿದ್ರ ಅಥವಾ ಹೊಸ ಡಿವೈಸ್ನೇ ಖರೀದಿ ಮಾಡಿ ಪೊಲೀಸರಿಗೆ ಕೊಟ್ರ? ಈ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ತೀರಾ ಬುದ್ಧಿವಂತ ನಾನು ಅಂತ ತೋರ್ಸೋಕೆ ಹೋಗಿ ಬಹುಶಃ ಈ ಒಂದು ಅಂಶನೇ ನಟ ಧನ್ವೀರ್ ಏನಾದರೂ ಒಂದು ಮುಳ್ಳಾಗಿ ಪರಿಣಮಿಸುತ್ತಾ ಅಂತ. ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಅಂದ್ರೆ ಸಿಸಿಬಿ ಪೊಲೀಸರು ಅವರ ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳು ಪತ್ತೆ ಆಗಿರುತ್ತೆ. ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನ ಕೂಡ ಕಲೆ ಹಾಕಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಖುದ್ದು ಧನ್ವೀರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಅಂದ್ರೆ ನನಗೆ ಈ ಒಂದು ವಿಡಿಯೋಗಳನ್ನ ಒಬ್ರು ವಕೀಲರು ಕಳಿಸಿದ್ರು, ಅದಾದ ನಂತರ ನಾನು ಈ ವಿಡಿಯೋಸ್ ಅನ್ನ ಯಾರಿಗೂ ಕೂಡ ಶೇರ್ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಆದ್ರೆ ಎಲ್ಲ ಒಂದ್ ಕಡೆ ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುತ್ತೆ ಎಲ್ಲ ವಿಡಿಯೋಗಳು ಕೂಡ. ಆ ಒಂದು ಸಂಬಂಧಪಟ್ಟಂತೆ ಈ ರಾಜ್ಯಚಿತ್ಯ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ಏನು ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಅನ್ನ ಕೊಟ್ಟು ಯಾರು ಸಿಸಿಬಿ ಪೊಲೀಸರು ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿ ಅಲ್ಲಿ ವಿಡಿಯೋಗಳು ಪತ್ತೆ ಆಗಿರುತ್ತೆ. ಆದ್ರೆ ಆ ಒಂದು ಮೊಬೈಲ್ ಅನ್ನ ಬೇರೆಡೆ ಬಿಟ್ಟು ಇವರು ಆ ಒಂದು ಡೇಟಾ ಅಂದ್ರೆ ಈ ಒಂದು ಅಕ್ಸೆಪ್ಟ್ ಫ್ರಮ್ ವಿಡಿಯೋಸ್ ಬಿಟ್ರೆ ಬೇರೆ ಎಲ್ಲ ಡೇಟಾವನ್ನ ಒಂದು ಹೊಸ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಒಂದು ಮೊಬೈಲ್ ಅನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ನೀಡಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಂದು ಅನುಮಾನ ಮೂಡಿರುವಂತಹದ್ದು. ಯಾಕೆಂತಂದ್ರೆ ಸಿಸಿಬಿಯಲ್ಲಿ ಪತ್ತೆ ಆದಂತಹ ವಿಡಿಯೋಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಕೊಟ್ಟಂತಹ ಒಂದು ಮೊಬೈಲ್ ನಲ್ಲಿ ಪತ್ತೆ ಆಗಿಲ್ಲ ಅನ್ನುವಂತಹದ್ದು ಪತ್ತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಬಳಸ್ತಾ ಇದ್ದಂತ ಮೊಬೈಲ್ ಫೋನ್ ನ FSL ಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಈಗ FSL ರಿಪೋರ್ಟ್ ಬಂದ ನಂತರ ಆದ್ರೆ ಇವರು ಡಿಲೀಟ್ ಮಾಡಿದ್ದಾರೆ, ಜೊತೆಗೆ ಏನಾದ್ರೂ ಈ ಮೊಬೈಲ್ ಅನ್ನೇ ಚೇಂಜ್ ಮಾಡಿದ್ದಾರೆ ಅನ್ನುವಂತ ಎಲ್ಲಾ ಮಾಹಿತಿಯನ್ನ ಕೂಡ ಪೊಲೀಸರು ಸದ್ಯಕ್ಕೆ ಕಲೆ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಯಾವುದೇ ಒಂದು ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎಷ್ಟು IMEI ನಂಬರ್ಗಳು ಆ ಒಂದು ಸಿಮ್ ಕಾರ್ಡ್ ನಲ್ಲಿ ಚೇಂಜ್ ಆಗಿದೆ ಅನ್ನುವಂತಹ ಒಂದು ಪತ್ತೆಯನ್ನ ಕೂಡ ಮಾಡಬಹುದಾಗಿದೆ. ಹೀಗಾಗಿ ಆ ಒಂದು ರಿಪೋರ್ಟ್ಗಾಗಿ ಸದ್ಯಕ್ಕೆ ಪೊಲೀಸರು ಕಾಯ್ತಾ ಇರುವಂತಹದ್ದು. ಆ ಒಂದು ರಿಪೋರ್ಟ್ ಬಂದ ನಂತರ ಪರಪ್ಪನ ಅಗ್ರಹಾರ ಪೊಲೀಸರು ಮುಂದೆ ಮತ್ತೊಂದು ನೋಟಿಸ್ ಕೊಟ್ಟು ಕರೆಯುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಏನಾದ್ರೂ ಈ ರೀತಿಯಾದಂತಹ ಒಂದು ಮೊಬೈಲ್ ಚೇಂಜ್ ಮಾಡಿರೋದು ಪತ್ತೆ ಆದ್ರೆ ಖಂಡಿತವಾಗಿ ಇಲ್ಲೊಂದ್ ಕಡೆ ಧನ್ವೀರ್ಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಸಾಕ್ಷಿ ನಾಶ ಮಾಡಿದಂತ ಆರೋಪದ ಮೇಲೆ ಆತನನ್ನ ಏನು ಅರೆಸ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.